ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ FTA ಪೇಪರು. ಈಗ ಆಲ್ರೆಡಿ ನಾನು ಕನ್ನಡವನ್ನು ಮಾಡಿದ್ದೇನೆ FTAಲಿ. ಸೊ ಇದು FTA 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕಂಪ್ಯೂಟರ್ ಅವೇರ್ನೆಸ್ಸು 30 ಕ್ವಶನ್ಸ್ಗಳು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ನೋಡ್ತಾ ಹೋದಾಗ ನೋಡಿ, ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಂತ ಕೇಳಿದ್ದಾರೆ. ಫ್ಲ್ಯಾಶ್, ಗೂಗಲ್, ಫೈರ್ಫಾಕ್ಸ್, ಅಂತರ್ಜಾಲ ಶೋಧಕ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಯಾವುದು ಸರ್ಚ್ ಎಂಜಿನ್, ಫಸ್ಟ್ ಸರ್ಚ್ ಎಂಜಿನ್ ಅನ್ನೋದು ಸರ್ಚ್ ಮಾಡ್ತಕ್ಕಂಥ ಒಂದು ಇಂಜಿನು. ಸೊ ಇದರಲ್ಲಿ ಇರ್ತಕ್ಕಂಥ ಫ್ಲ್ಯಾಶ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಫೈರ್ಫಾಕ್ಸು, ಅಂತರ್ಜಾಲ ಶೋಧಕ. ಸೊ ಇದರಲ್ಲಿ ಸರ್ಚ್ ಎಂಜಿನ್ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಬಿ, ಗೂಗಲ್ಲು. ಸೊ ಇದರ ಜೊತೆಗೆ ಬರ್ತಕ್ಕಂಥದ್ದು ಮೇಯ್ನಾಗಿ ಸರ್ಚ್ ಎಂಜಿನ್ ಯಾವುದು ಅಂತ ಹೇಳ್ಬೋದು ಅಂದರೆ ಗೂಗಲ್ ಬರುತ್ತೆ. ಆ್ಯಂಡು ಸಿಫಿ ಅಂತಕ್ಕಂಥ ಒಂದು ಇದು ಬರುತ್ತೆ, SIFY, ಸಿಫಿ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ Amazon.com ಅಂತಕ್ಕಂಥದ್ದು ಸಹ ಸರ್ಚ್ ಎಂಜಿನ್ ಆಗಿದೆ. ಆ್ಯಂಡ್ ಆಲ್ಟವಿಸ್ಟಾ ಅಂತಕ್ಕಂಥ ಒಂದು ಯಾಹೂ ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಯಾಹೂ ಕೂಡ ಆಲ್ಮೋಸ್ಟ್ ಸರ್ಚ್ ಎಂಜಿನ್, ಅದನ್ನು ಸಹ ಯಾಹೂ ಅಂತಕ್ಕಂಥದ್ದು. ಸೊ ಯಾಹೂ ಆಗಿರ್ಬೋದು, ಸಿಫಿ ಆಗಿರ್ಬೋದು, ಮತ್ತು ಗೂಗಲ್ ಆಗಿರ್ಬೋದು, ಆ್ಯಂಡ್ Amazon.com ಆಗಿರ್ಬೋದು, ಇದೆಲ್ಲ ಸರ್ಚ್ ಎಂಜಿನ್ಗೆ ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಸರ್ಚ್ ಎಂಜಿನ್ಗೆ ಬಂದರೆ ಫೈರ್ಫಾಕ್ಸ್ ಮತ್ತು ಗೂಗಲ್ ಕ್ರೋಮ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಅವೆಲ್ಲ ಸರ್ಚ್ ಎಂಜಿನ್ಗೆ ಬರಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ. ಸೊ ಯಾವುದು ಫೈರ್ಫಾಕ್ಸ್ ಆಗಿರ್ಬೋದು, ಒಪೇರಾ ಆಗಿರ್ಬೋದು, ಅಥವಾ ಸಫಾರಿ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇವೆಲ್ಲ ಸರ್ಚ್ ಎಂಜಿನಲ್ಲಿ ಬರಲ್ಲ, ಅದು ಇಂಟರ್ನೆಟ್ ಬ್ರೌಸರ್ಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಂಟರ್ನೆಟ್ ಬ್ರೌಸರ್ಗಳು, ಸೊ ಅದು ಸರ್ಚ್ ಎಂಜಿನ್ಗೆ ಬರಲ್ಲ. ಫೈರ್ಫಾಕ್ಸ್ ಆಗಲಿ, ಅಂತರ್ಜಾಲ ಶೋಧಕ ಆಗಲಿ ಬರ್ತಾ ಹೋಗಲ್ಲ. ಸೊ ಸರ್ಚ್ ಎಂಜಿನ್ ಮೀನ್ಸ್ ಗೂಗಲ್ಲು ಮತ್ತು ಅಮೆಝಾನ್ ಆಗಿರ್ಬೋದು, ಯಾಹೂ ಅಂತಕ್ಕಂಥ ಒಂದು ಇದು ಬರುತ್ತೆ, YAHOO, ಯಾಹೂ ಅಂತಕ್ಕಂಥದ್ದು ಒಂದು ಬರುತ್ತೆ ಹೋಗುತ್ತೆ. ಸೊ ಈ ಥರವು ಸರ್ಚ್ ಎಂಜಿನ್ ಅಂತ ಅನ್ಸ್ಕೊಳ್ಳುತ್ತೆ. ಆ್ಯಂಡ್ ನಾವು ಹೇಳಿದಾಗ ಫೈರ್ಫಾಕ್ಸ್ ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರು ಇದೆಲ್ಲ ಬಂದು, ಒಪೇರಾ ಇವೆಲ್ಲ ಬಂದು ಇಂಟರ್ನೆಟ್ ಬ್ರೌಸರ್ಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ? ಸೊ ಇದು ಕ್ಲಿಯರ್ ಆಗಲಿ ನಿಮಗೆ ಸರ್ಚ್ ಎಂಜಿನ್ಗೆ ಮತ್ತು ಬ್ರೌಸರ್ಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸು. ಆ್ಯಂಡ್ ನೆಕ್ಸ್ಟ್ ನಾವು ಕ್ವಶನ್, ಇದಕ್ಕೆ ಆನ್ಸರು ಗೂಗಲ್ ಅಂತ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಯಾವುದು ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ ಅಂತ ಕೇಳಿದರೆ, ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ, ಪುಷ್, ಶೇಕ್, ವೈಫ್, ಫೇಡ್ ಅಂತ ಆಪ್ಷನ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಎಂದೇ ಶೇಕ್ ಅಂತಕ್ಕಂಥದ್ದು ಈ ಒಂದು ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟಲ್ಲಿ ಬರ್ತಕ್ಕಂಥದ್ದಲ್ಲ. ಸೊ ಪುಷ್ ಆಗಿರ್ಬೋದು, ವೈಫು, ಫೇಡ್ ಇವೆಲ್ಲ ಪವರ್ ಪಾಯಿಂಟ್ PPT ನಾವು ನೋಡಿರೋದು ಪವರ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು. ಸೊ ಶೇಕು ಅದರ ಹೊರತಾಗಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ, ಶೇಕ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ ಸ್ಲೈಡ್ನ ಗಾತ್ರವಲ್ಲ ಅಂತ ಕೇಳಿದರೆ. ಸೊ ನೋಡಿ, ವಿಶಾಲ ಪರದೆ 16:9 ಆ್ಯಂಡ್ ಸ್ಕ್ವೇರ್ ಬಂದು 1:1, ಪೋರ್ಟ್ ರೈಟ್ ಅಂತಕ್ಕಂಥದ್ದು 9:16, ಪ್ರಾಮಾಣಿತ ಬಂದು 4:3. ಸೊ ಇಲ್ಲಿ ನೋಡಿದಾಗ ಇಲ್ಲಿ ಏನಿದೆ, ಫಸ್ಟು 16 ಇದೆ, 1 ಇದೆ, 4 ಇದೆ, ನೆಕ್ಸ್ಟ್ 9, 1, 16, 3 ಇದೆ. ಸೊ ಫಸ್ಟ್ ಏನಿದೆ ಅದು ಉದ್ದ ಇಂಟು ಅಗಲ ಅಂತ ಏನು ಹೇಳ್ತಾ ಹೋಗ್ತೀವಿ. ಸೊ ಅದು ಬಂದು ಉದ್ದ ಜಾಸ್ತಿ ಇರಬೇಕು, ಅಗಲ ಕಮ್ಮಿ ಇರಬೇಕು. ಸೊ ಆನ್ಸರ್ ಬಂದು ಪೋರ್ಟ್ರೇಟ್ ಅಂತಕ್ಕಂಥದ್ದು 9:16 ಬರೋದಿಲ್ಲ. ಸೊ ಇದು ಸರಿಯಾಗಿರ್ತಕ್ಕಂಥ ಆನ್ಸರು ಆಪ್ಷನ್ ಸಿ, ತಪ್ಪಾಗಿರ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಹ ಕೊಟ್ಟಿದ್ದಾರೆ, 15 MB, 25 MB, 50 KB ಆ್ಯಂಡ್ 25 KB. ಸೊ ನೋಡಿ, ಇಲ್ಲಿ KBಗಿಂತ MB ದೊಡ್ಡದು. ಸೊ ಇಲ್ಲಿ ಆನ್ಸರ್ನ ನೋಡ್ತಾ ಹೋದಾಗ 25 MB ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ 25 MB. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು 75ನೇ ಕ್ವಶನು, USB ಎಂದರೆ ಏನಂತ ಕೇಳಿದರೆ. ಇಲ್ಲಿ ಯೂನಿಫಾರ್ಮ್ ಸೀರಿಯಸ್ ಬಸ್, ಯೂನಿವರ್ಸಲ್ ಸೀಕ್ವೆನಿಯಲ್ ಬಿಟ್, ಯೂನಿವರ್ಸಲ್ ಸೀರಿಯಲ್ ಬೈಟ್, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕೊಟ್ಟಿದ್ದಾರೆ. ಸೊ ಬೈಟು ಬಿಟ್ಟು ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಬಿ ಮೀನ್ಸ್ ಬಸ್ ಅಂತಕ್ಕಂಥ ಅರ್ಥನೇ ಬರೋದು. ಸೊ ಯೂನಿಫಾರ್ಮ್ ಸೀರಿಯಲ್ ಬಸ್, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ನೋಡ್ತಾ ಹೋದಾಗ ನಮಗೆ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ USB ಅದಕ್ಕೂ ಮೊದಲು USB ಅಂತ ಕರೆಯೋದಕ್ಕೂ ಮೊದಲು ಅದನ್ನು ಏನಂತ ಕರಿತಾ ಇತ್ತು ಅಂತ ಹೇಳಿದ್ರೆ, ಸೊ ಇದನ್ನು ಡಿಸ್ಕ್ ಆನ್ ಕೀ ಅಂತ ಕರಿತಾ ಇದ್ರು. ಸೊ USB ಅಂತ ಏನು ಹೇಳ್ತೀವಿ. ಸೊ ನೀವು ನೋಡಿರ್ಬೋದು, ಚಾರ್ಜರ್ ಆಗಿರ್ಬೋದು, ಅಥವಾ ಪೆನ್ ಡ್ರೈವ್ ಆಗಿರ್ಬೋದು, ಸೊ ಅಥವಾ ಚಾರ್ಜ್ ಕನೆಕ್ಟ್ ಪಿನ್ ಮುಂದೆ ಬರುತ್ತಲ್ಲ, ಸೊ ಅದನ್ನು ನಾವು USB ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಈಗ ಪೆನ್ ಡ್ರೈವ್ಗಳು ನೋಡಿರ್ಬೋದು ನೀವು, ಸೊ ಅದನ್ನೆಲ್ಲ ನಾವು USB ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಮೀನ್ಸ್ ಲ್ಯಾಪ್ಟಾಪಿಂದ ಅಥವಾ ಸಿಸ್ಟಮಿಂದ ಬೇರೆದಕ್ಕೆ ಮೊಬೈಲ್ಗೆ ನಾವು ಕನೆಕ್ಟ್ ಮಾಡ್ತೀವಲ್ಲ, ಸೊ ಅದನ್ನಾಗಿರೋ ಸಹ ಆಗಿರ್ಬೋದು USB ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಜೆರಾಕ್ಸಿಂದ
ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ನಾವು ಕನೆಕ್ಟ್ ಮಾಡ್ತೀವಲ್ಲ ವೈರು, ಸೊ ಅದು USB ವೈರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರ ಒಂದು ಅಬ್ರಿವೇಷನ್ ಬಂದು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಿಸ್ಕ್ ಆನ್ ಕೀ ಅಂತ ಹೇಳ್ತಾ ಇದ್ರು, ಡಿಸ್ಕ್ ಆನ್ ಕೀ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ಅದನ್ನು ತಮ್ ಡ್ರೈವ್ ಅಂತ ಹೇಳಿದ್ರು. ಸೊ ಡಿಸ್ಕ್ ಆನ್ ಕೀ ಬೇಡ ಅಂದ್ಬಿಟ್ಟು ತಮ್ ಡ್ರೈವ್ ಅಂತ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ತಮ್ ಡ್ರೈವ್ ಅದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ USB ಡ್ರೈವ್ ಅಂತ ಹೇಳ್ತಾ ಹೋಗ್ತಾರೆ, USB ಡ್ರೈವ್ ಅಂತ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಬಂದು ಈ ಒಂದು USB ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಂದರೆ ಒಂದು ಇಮೇಲ್ ವ್ಯವಸ್ಥೆಯಲ್ಲಿ BCC ಎಂದರೆ ಏನು ಅಂತ ಕೇಳ್ತಾ ಹೋಗಿದ್ದಾರೆ. ಇಲ್ಲಿ BCC ಎಂದರೆ ಏನು? ಸೊ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಬ್ಲೈಂಡ್ ಕಾರ್ಬನ್ ಕಾಪಿ, ಬೇಸಿಕ್ ಕಾರ್ಬನ್ ಕಾಪಿ, ಬ್ಯಾಚ್ ಕಾರ್ಬನ್ ಕಾಪಿ, ಬ್ಲ್ಯಾಕ್ ಕಾರ್ಬನ್ ಕಾಪಿ. ಸೊ BCC ಮೀನ್ಸ್ ಬ್ಲ್ಯಾಕ್ ಕಾರ್ಬನ್ ಕಾಪಿ. ಸೊ ನೋಡಿ ಇಲ್ಲಿ ಇಮೇಲಲ್ಲಿ BCC ಬರುತ್ತೆ ಆ್ಯಂಡ್ CC ಅಂತ ಬರುತ್ತೆ. ಸೊ BCC ಜೊತೆಗೆ CC ಅಂತಲೂ ಬರುತ್ತೆ. ಸೊ BCC ಅಂದರೆ ಬ್ಲ್ಯಾಕ್ ಕಾರ್ಬನ್ ಕಾಪಿ, CC ಅಂದರೆ ಕಾರ್ಬನ್ ಕಾಪಿ ಅಂತ ಅರ್ಥ ಬರುತ್ತೆ. ಸೊ ನೋಡಿ ಇಲ್ಲಿ CC ಅಂತಕ್ಕಂಥದ್ದು ಏನಿದೆ, ಇದನ್ನು ನಾವು ಒಂದು ಮೇಲ್ನ ಹಲವಾರು ಜನಕ್ಕೆ ಕಳಿಸ್ಬೋದು. ಬಟ್ ಆ ವಿಷಯ ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿತಾ ಹೋಗುತ್ತೆ, ಯಾರ್ಯಾರಿಗೂ ಹೋಗಿದೆ ವಿಷಯ ಏನಿದೆ ಅಂತ ಎಲ್ಲರಿಗೂ ತಿಳಿತಾ ಹೋಗುತ್ತೆ. ಬಟ್ BCC ಏನಿದೆ ಇದರಲ್ಲಿ ಒಂದೇ ಮೇಲ್ನ ಎಲ್ಲರಿಗೂ ಕಳಿಸ್ಬಹುದು. ಬಟ್ ಏನಂದರೆ ಯಾರ್ಯಾರಿಗೆ ಕಳಿಸಿದ್ದಾರೆ ಅಂತ ಈ BCC ಇದರ ಅಡಿಯಲ್ಲಿ ಗೊತ್ತಾಗೋದಿಲ್ಲ. ಸೊ ನಾವು ಒಂದು ಮೇಲ್ನ ಅಷ್ಟು ಜನಕ್ಕೆ ಕಳಿಸ್ತೀವಲ್ವ, ಸೊ ಅದರಲ್ಲಿ ಯಾರಿಗೆ ಮೇಲ್ ಹೋಗಿದೆ ಅಥವಾ ಏನು ವಿಷಯ ಹೋಗಿದೆ ಅಂತ BCC ಅಡಿಯಲ್ಲಿ ಗೊತ್ತಾಗೋದಿಲ್ಲ. ಬಟ್ CC ಅಂತ ಒಂದು ಬರುತ್ತೆ, ಅದರ ಅಡಿಯಲ್ಲಿ ಯಾರ್ಯಾರಿಗೆ ಏನೇನು ವಿಷಯ ಹೋಗಿದೆ ಅಂತ ನಾವು ತಿಳ್ಕೊಳ್ಬೋದಂತೆ. ಸೊ ಹಾಗಾಗಿ ಈ ಮೇಲಲ್ಲಿ ಎರಡು ಬರುತ್ತೆ, BCC ಆ್ಯಂಡ್ CC. BCC ಅಂದರೆ ಬ್ಲ್ಯಾಕ್ ಕಾರ್ಬನ್ ಕಾಪಿ, CC ಅಂದರೆ ಓನ್ಲಿ ಕಾರ್ಬನ್ ಕಾಪಿ ಅಂತಕ್ಕಂಥ ಅರ್ಥವನ್ನು ಬರ್ತಾ ಹೋಗುತ್ತೆ. ಸೊ ಇವೆರಡು ಸಹ ನೀವು ನೋಡ್ಕೊಳ್ಬಹುದು. ಸೊ ಇಲ್ಲಿ ಹೇಳಿದಾಗೆ BCCಲಿ ಯಾರಿಗೆ ಮೇಲ್ ಹೋಗಿದೆ ಬಟ್ ಏನು ವಿಷಯ ಹೋಗಿದೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. CCಲಿ ಯಾರ್ಯಾರಿಗೆ ಮೇಲ್ ಹೋಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಾಗ್ತಾ ಹೋಗುತ್ತಂತೆ. ಓಕೆನಾ? ಸೊ ಇಷ್ಟು ಬಂದು ಈ ಮೇಲಲ್ಲಿರ್ತಕ್ಕಂಥ BCC ಆ್ಯಂಡ್ CC. ಆ್ಯಂಡ್ ನೆಕ್ಸ್ಟು ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಡೊಮೈನ್ಗಳನ್ನು ಲಾಭದ ವ್ಯವಹಾರದಿಂದ ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, .net, .edu, .org, .com ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಡೊಮೈನ್ ಅಂತ ಕರಿತೀವಿ. ಸೊ TLD. ಸೊ ಇದನ್ನು ಕೇಳ್ಬೋದು, ಅಬ್ರಿವೇಷನ್ TLD ಅಂತ ಕೇಳ್ಬೋದು, ಟಾಪ್ ಲೆವೆಲ್ ಡೊಮೈನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಏನಿದೆ ಡೊಮೈನ್ಸ್ ಇದರಲ್ಲಿ ಬಂದು .net ಅಂತ ಇದೆ. .net ಮೀನ್ಸ್ ನೆಟ್ವರ್ಕ್ ಜಾಲಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. .edu ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು. .org ಅಂದರೆ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಥದ್ದು. .com ಅಂತ ಹೇಳಿದರೆ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಒಂದು ಡೊಮೈನ್ ಆಗಿರುತ್ತೆ. ಸೊ ಇಲ್ಲಿ ಲಾಭದ ವ್ಯವಹಾರದಿಂದ ಬಳಸಲಾಗ್ತಕ್ಕಂಥ .com, ಕಂಪನಿಗಳಿಗೆ ಬರ್ತಕ್ಕಂಥ .com ಅಂತಕ್ಕಂಥದ್ದು ಲಾಭದ ವ್ಯವಹಾರದಲ್ಲಿ ಬಳಸ್ತಕ್ಕಂಥದ್ದು. ವ್ಯವಹಾರ ಮೀನ್ಸ್ ಕಂಪನಿ, ಇದರಲ್ಲಿ ಬರ್ತಕ್ಕಂಥ ಬಿಸ್ನೆಸ್ಸು. ಸೊ ಇನ್ನು .net ಇದರ ಜೊತೆಗೆ ಬರ್ತಾ ಹೋಗುತ್ತೆ. .in ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. .in ನೀವು ನೋಡ್ಬೋದು, ಗೌರ್ಮೆಂಟ್ .in ಈ ಎಕ್ಸಾಮ್ಗಳಿಗೆ ಇದು ಬರ್ತಲ್ಲ, ಸೊ ಅದರಲ್ಲಿ. ಆ್ಯಂಡ್ NIC ಅಂತ ಬರ್ತಾ ಹೋಗುತ್ತೆ. NIC ಮೀನ್ಸ್ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳ್ತೀವಿ. NIC ಅಂತಕ್ಕಂಥದ್ದು ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದು ಬರ್ತಾ ಹೋಗುತ್ತೆ. .in ಆ್ಯಂಡ್ .us ಅಂತಕ್ಕಂಥದ್ದು ಸಹ ಒಂದು ಡೊಮೈನ್ ಬರ್ತಾ ಹೋಗುತ್ತೆ. ಆ್ಯಂಡ್ .bus ಬಿಸ್ನೆಸ್ಗೆ ಪರ್ಪಸ್ ಆಗಿರ್ತಕ್ಕಂಥ BUS .bus ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ .mil ಅಂತ ಬರುತ್ತೆ. ಸೊ ಅದು ಕೇಳಬಹುದು, ಮಿಲ್ ಅಂದರೆ ಮಿಲಿಟರಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಡೊಮೈನ್ ಬಂದು MIL ಮಿಲ್ ಅಂತಕ್ಕಂಥ ಒಂದು ಡೊಮೈನ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಡೊಮೈನ್ಗೆ ಸಂಬಂಧಪಟ್ಟಂಥ ಒಂದಿದು. ಸೊ ಇದನ್ನು ಕೇಳ್ಬೋದು ನಿಮಗೆ, ಈ ಒಂದು TLDನ ಅಬ್ರಿವೇಷನ್ಸ್ನ ಕೇಳಬಹುದು. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಏನಿದೆ ಇದನ್ನು ಏನಂತ ಕರೀತಾರೆ ಅಂತಲೂ ಸಹ ಕೇಳ್ಬೋದು. ಟಾಪ್ ಲೆವೆಲ್ ಡೊಮೈನ್ಸ್ ಅಂತ ಕರಿತಾ ಹೋಗ್ತಾರೆ. ಸೊ ಇಲ್ಲಿ ನಮಗೆ ಆನ್ಸರ್ ಬಂದು .com ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಮೇಯ್ನಾಗಿ ಏನು ಬರುತ್ತೆ, ಇನ್ನೊಂದು URL ಅಂತಕ್ಕಂಥ ಒಂದು ಇದು ಬರುತ್ತೆ. URL ಮೀನ್ಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥ ಒಂದು ವರ್ಡು ಸಹ ಇಲ್ಲಿ ಬರ್ತಾ ಹೋಗುತ್ತೆ. URL ಅದರ ಅಬ್ರಿವೇಷನ್ಸ್ ಸಹ ಕೇಳ್ತಾ ಹೋಗ್ಬೋದು ನಿಮಗೆ. ಸೊ ಇಷ್ಟು ನೀವು ಇನ್ಫಾರ್ಮೇಷನ್ ನೀವು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋದಾಗ ನೋಡಿ, ಇಲ್ಲಿ ನೀವು ಮೊದಲು ಮತ್ತು ಎರಡನೇ ಸ್ಲೈಡನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರಿನ ಮೇಲೆ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಬಟನ್ನ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತ ಕೇಳಿದರೆ, ಇಲ್ಲಿ ಹೊಸ ಸ್ಲೈಡು ಮೂರನೇ ಸ್ಲೈಡಾಗಿ ಪ್ರಸ್ತುತವಾಗುತ್ತದೆ, ಹೊಸ ಸ್ಲೈಡು ಎರಡನೇ ಸ್ಲೈಡಾಗಿ ಪ್ರಸ್ತುತವಾಗುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ, ಹೊಸ ಸ್ಲೈಡು ಮೊದಲ ಸ್ಲೈಡಾಗಿ ಪ್ರಸ್ತುತವಾಗುತ್ತೆ. ಸೊ ನೋಡಿ, ಇಲ್ಲಿ ಎರಡು ಕನ್ಫ್ಯೂಷನ್ ಏನಂತಂದರೆ ಹೊಸ ಸ್ಲೈಡು ಮೂರನೇ ಸ್ಲೈಡ್ ಆಗಬೇಕು, ಇಲ್ಲ ಹೊಸ ಸ್ಲೈಡು ಮೊದಲ ಸ್ಲೈಡ್ ಆಗಬೇಕು. ಯಾಕಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ನಾವು
ಓಪನ್ ಮಾಡ್ತೀವೋ ಅದು ಲಾಸ್ಟ್ಗೆ ಸೇರ್ಕೋಬೇಕು, ಇಲ್ಲ ಲಾಸ್ಟಲ್ಲಿ ಏನು ಓಪನ್ ಮಾಡ್ತೀವೋ ಅದು ಲಾಸ್ಟ್ಗೆ ಸೇರ್ಕೋಬೇಕಲ್ವಾ. ಸೊ ಇಲ್ಲಿ ಬರ್ತಕ್ಕಂಥದ್ದು ನೀವು ಮೊದಲು ಮತ್ತು ಎರಡನೇ ಸ್ಲೈಡನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರ್ನ ಮೇಲೆ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಹೊಸ ಸ್ಲೈಡು ಮೂರನೇ ಸ್ಲೈಡಾಗಿ ಪ್ರಸ್ತುತವಾಗುತ್ತದೆ. ಸೊ ಫಸ್ಟ್ ಇರುತ್ತೆ, ಸೆಕೆಂಡ್ ಇರುತ್ತೆ, ಥರ್ಡ್ ಆಗಿ ಬರುತ್ತೆ. ಹೊಸ ಸ್ಲೈಡು ಮೂರನೇ ಸ್ಲೈಡಾಗಿ ಪ್ರಸ್ತುತವಾಗುತ್ತೆ. ಆ್ಯಂಡ್ ನೆಕ್ಸ್ಟು ಪವರ್ ಪಾಯಿಂಟ್ನಲ್ಲಿ ಲಭ್ಯವಿರುವ 3 ಆಯ್ಕೆಗಳು ಇನ್ಸರ್ಟ್ ಪಿಕ್ಚರ್ ಮೆನು ಅಂತ ಕೊಡ್ತಾ ಹೋಗಿದ್ದಾರೆ. ಆ್ಯಂಡ್ ಯಾವುದು ಅಂತ ಕೇಳಿದರೆ ಪವರ್ ಪಾಯಿಂಟ್ನಲ್ಲಿ ಲಭ್ಯವಿರುವ 3 ಆಯ್ಕೆಗಳು ಆಪ್ಷನ್ಸ್ಗಳನ್ನ ಸಹ ಕೊಡ್ತಾ ಹೋಗಿದ್ದಾರೆ ಅವರು. ಆನ್ಸರ್ ಬಂದು ಕ್ಲಿಪ್ ಆರ್ಟ್ ಫೈಲ್ಸ್ನಿಂದ ಆಟೋ ಶೇಪ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ. ಸೊ ಕ್ವಶನ್ಸ್ಗಳು ಆಲ್ಮೋಸ್ಟ್ ಪವರ್ ಪಾಯಿಂಟ್ PPT ಏನಿದೆ, ಸೊ ಪವರ್ ಪಾಯಿಂಟು ಎಕ್ಸೆಲ್ಲು ಇದ್ರ ಮೇಲೆ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಅದ್ರ ಮೇಲೆ ನೀಟಾಗಿ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಅಬ್ರಿವೇಷನ್ಸ್ಗಳನ್ನ ಜಾಸ್ತಿ ಕೇಳ್ತಾ ಹೋಗಿದ್ದಾರೆ ಇಲ್ಲಿ. ಅಬ್ರಿವೇಷನ್ಸು ಮತ್ತು ಪವರ್ ಪಾಯಿಂಟ್ ಮೇಲೆ ಕ್ವಶನ್ಸ್ಗಳು ಬಂದಿದೆ. ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ವಿನ್ಯಾಸ ಮತ್ತು ಆಟೋ ಕಂಟೆಂಟು ವಿಸರ್ಡ್ ನಡುವಿನ ವ್ಯತ್ಯಾಸವಂತ ಕೇಳಿದರೆ ನೋಡಿ, ಇದು ಆನ್ಸರ್. ಇದಕ್ಕೆ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ, ಸ್ಲೈಡ್ ವಿನ್ಯಾಸವು ಮಾದರಿ ವಿಷಯವನ್ನು ಒದಗಿಸುವುದಿಲ್ಲ, ಆದರೆ ಆಟೋ ಕಂಟೆಂಟ್ ವಿಸರ್ಡ್ ಮಾದರಿ ವಿಷಯವನ್ನು ಸಹ ಒದಗಿಸುತ್ತದೆ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಡಿಸೈನ್ನ ಭಾಗವಾಗಿಲ್ಲ ಅಂತ ಕೇಳಿದರೆ ಕಲರ್ ಸ್ಕೀಮ್, ಎನಿಮೇಷನ್ ಸ್ಕೀಮ್, ಸ್ಲೈಡ್ ಲೇಔಟ್, ಡಿಸೈನ್, ಟೆಂಪ್ಲೇಟ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಸ್ಲೈಡ್ ಲೇಔಟ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಇದು ಬರ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ನೆಕ್ಸ್ಟು ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಬೈಟು, ನಿಬ್ಬಲ್ಲು, ಬಿಟ್, ಸೀಕ್ವೆನ್ಸು, ವರ್ಡು. ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದಂಥ ಕಂಪ್ಯೂಟರ್ ಬಿಟ್ಗಳ ಸಂಖ್ಯೆಯನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಬಂದು ವರ್ಡ್. ಆ್ಯಂಡ್ ನೆಕ್ಸ್ಟು ಇದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟ್ಟನ್ನು ಒದಗಿಸುವ ಲಾಜಿಕ್ ಗೇಟ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸ್ನಾರು ಆ್ಯಂಡು XOR ನಾಟ್ ಗೇಟ್ ಅಂತ ಕೊಡ್ತಾ ಹೋಗಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ XNOR ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟು ಲೇಸರ್ ಪ್ರಿಂಟರ್ನ ರೆಸಲ್ಯೂಷನನ್ನು ಯಾವ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಅಂತ ಕೇಳ್ತಾರೆ. ಸೊ ನೋಡಿ ಇಲ್ಲಿ, ಸೊ ನಿಮ್ಗೆ ಗೊತ್ತಿರ್ಬೋದು ಲೇಸರ್ ಪ್ರಿಂಟರು ಅತಿ ವೇಗವಾಗಿ ಪ್ರಿಂಟ್ ಮಾಡ್ತಕ್ಕಂಥ ಒಂದು ಸಾಧನ. ಸೊ ಅದರ ಜೊತೆಗೆ ಇನ್ನು 2 ಬರುತ್ತೆ, ಯಾವುದು ಡಾಟ್ ಪ್ರಿಂಟರು ಮತ್ತು ಜೆಟ್ ಜೆರಾಕ್ಸ್ ಅಂತ ಹೇಳ್ತಾ ಹೋಗ್ತೀವಲ್ಲ, ಸೊ ಅದು ಬರುತ್ತೆ ಜೆಟ್ಟು, ಮತ್ತು ಇನ್ನೊಂದು ಲೇಸರ್ ಪ್ರಿಂಟರ್. ಸೊ 3 ಥರ ಪ್ರಿಂಟರ್ ಬರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಬಂದು ಡಾಟ್ ಪ್ರಿಂಟ್ ಏನಿದೆ ಅದು ತುಂಬ ಸ್ಲೋ ಆಗಿ ವರ್ಕ್ ಮಾಡ್ತಕ್ಕಂಥದ್ದು. ಸೊ ಅದು ತುಂಬ ಸ್ಲೋ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಅದು ಬಂದು ಡಾಟ್ ಅಂದರೆ ಕ್ಯಾರೆಕ್ಟರ್ ಅಂತಕ್ಕಂಥ ಒಂದು ಪದನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕ್ಯಾರೆಕ್ಟರ್ನ ಲೆಕ್ಕ ಹಾಕ್ಕೊಂಡು, ಇಟ್ ಮೀನ್ಸ್ ಸಿ ಕೊಟ್ಟಿದೆ ನೋಡಿ ಇಲ್ಲಿ, ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತಕ್ಕಂಥದ್ದು. ಇದು ಡಾಟ್ ಮಷಿನ್ ಅಥವಾ ಡಾಟ್ ಜೆರಾಕ್ಸ್ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಜರ್ಮೆಂಟನ್ನು ತೊಗೊಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲೈನ್ ಪರ್ ಮಿನಿಟ್ ಅಂತಕ್ಕಂಥದ್ದು. ನಾವು ಮಾಮೂಲಿ ಜೆರಾಕ್ಸ್ನ ನೋಡಿದ್ವಲ್ವ, ಸೊ ಹಿಂಕ್ ಜೆರಾಕ್ಸ್ ಅಂತ ಏನು ಹೇಳ್ತೀವಿ, ಹಿಂಕ್ ಹಾಕಿ ಅಥವಾ ಪೌಡರ್ ಹಾಕಿ ನಾವು ಜೆರಾಕ್ಸ್ನ ಮಾಡ್ತೀವಲ್ಲ, ಸೊ ಅದು ಬಂದು LPM ಲೈನ್ ಪರ್ ಮಿನಿಟ್ ಅಂತಕ್ಕಂಥ ಒಂದು ಅಳತೆಯಲ್ಲಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಲೇಸರ್ ಪ್ರಿಂಟರ್ನ ರೆಸಲ್ಯೂಷನ್ನ ಕೇಳೋದ್ರಿಂದ ಇಲ್ಲೇ ಆನ್ಸರ್ ಬಂದು ಯಾವುದು ಅಂತ ಹೇಳಿದಾಗ ಆಪ್ಷನ್ ಡಿ DPI. ಆ್ಯಂಡ್ ನೆಕ್ಸ್ಟ್ ಬಂದು PPM ಅಂತ ಹೇಳಿದಾಗ ಇಲ್ಲಿ PPM ಮೀನ್ಸ್ ಪೇಜಸ್ ಪರ್ ಮಿನಿಟ್ ಅಂತಕ್ಕಂಥದ್ದು. ಸೊ ಪೇಜಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಸೊ ಇದು 3 ಮೇಯ್ನಾಗಿ ಬರ್ತಕ್ಕಂಥದ್ದು. ಇಲ್ಲಿ DPI ಅಂತಕ್ಕಂಥದ್ದು ಬರೋದಿಲ್ಲ, ಪೇಜಸ್ ಪರ್ ಮಿನಿಟ್. ಸೊ ಇದು ಬಂದು ಲೇಸರ್ ಪ್ರಿಂಟರ್ ರೆಸಲ್ಯೂಷನ್ನ ಒಂದು ನಿಯಮವನ್ನು ನಿರ್ದಿಷ್ಟಪಡಿಸಲಾಗಿರುತ್ತೆ. ಅತಿ ವೇಗವಾಗಿ ಪ್ರಿಂಟನ್ನು ಮಾಡ್ತಕ್ಕಂಥದ್ದು ಈ ಲೇಸರ್ ಮುದ್ರಕ ಅಥವಾ ಲೇಸರ್ ಪ್ರಿಂಟರು. ಆ್ಯಂಡ್ ಇದನ್ನು ಫಸ್ಟಿಗೆ ಕಂಡುಹಿಡಿದು 1969ರಲ್ಲಿ 1969 ಲೇಸರ್ ಪ್ರಿಂಟರು ಗ್ಯಾರಿ ಸ್ಟಾರ್ಕ್ ವೆದರ್ ಅಂತಕ್ಕಂಥವ್ರು ಈ ಒಂದು ಲೇಸರ್ ಪ್ರಿಂಟರ್ನ ಪ್ರಪ್ರಥಮವಾಗಿ ಪರಿಚಯನ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ನಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 2ರ ಪೂರಕದಿಂದ. ಸೊ ನೆಕ್ಸ್ಟ್ 86ನೇ ಕ್ವಶನ್ ಹೀಗಿದೆ, ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ.
ಸೊ 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ ಆ್ಯಂಡ್ ಮೊದಲ ಪೀಳಿಗೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಮೊದಲ ಪೀಳಿಗೆ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಬಂದು 1946ರಿಂದ 55ರವರೆಗೆ ಬರ್ತಾ ಹೋಗುತ್ತೆ. ಇದು ಒಂದು ನಿರ್ವಾತ ನಳಿಕೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ ಅಂತ ಏನು ಹೇಳ್ತೀವಿ, ವ್ಯಾಕ್ಯೂಮ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಇದು ಮೊದಲ ಪೀಳಿಗೆಯಲ್ಲಿ ಬರ್ತಕ್ಕಂಥದ್ದು. ಇದು ವಿಜ್ಞಾನ ಕ್ಷೇತ್ರಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಆ್ಯಂಡ್ 2ನೇ ಪೀಳಿಗೆಯಿಂದ ಇಲ್ಲಿ ಬಂದು ಟ್ರಾನ್ಸಿಸ್ಟರ್, ಟಿ ಇಂದ ಶುರುವಾಗುತ್ತೆ ಟ್ರಾನ್ಸಿಸ್ಟರ್. ಸೊ ಇದು ಬಂದು 56ರಿಂದ 65ರ ತನಕ ಈ ಒಂದು 2ನೇ ಪೀಳಿಗೆ ಬರ್ತಾ ಹೋಗುತ್ತೆ. ಸೊ ಟ್ರಾನ್ಸಿಸ್ಟರು. ಆ್ಯಂಡ್ 3ನೇ ಪೀಳಿಗೆ ಬಂದು IC, ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಅದು ಬಂದು 3ನೇ ಪೀಳಿಗೆಯಲ್ಲಿ ಇದು ಬಂದು 66ರಿಂದ 75ರವರೆಗೆ ಬರ್ತಕ್ಕಂಥದ್ದು 3ನೇ ಪೀಳಿಗೆ. ಆ್ಯಂಡ್ 4ನೇ ಪೀಳಿಗೆ ಅಂತ ಹೇಳಿದಾಗ ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು ಏನಿದೆ. ಸೊ ಈ ಮೈಕ್ರೋ ಪ್ರೊಸೆಸರ್ ಬಂದು 4ನೇ ಪೀಳಿಗೆಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಬಂದು 76ರಿಂದ ಈಚೆಗೆ ಬರ್ತಕ್ಕಂಥದ್ದು 4ನೇ ಪೀಳಿಗೆ. ಈಗ ಆಲ್ರೆಡಿ ಪ್ರಸ್ತುತ 5ನೇ ಪೀಳಿಗೆಯೂ ಸಹ ಬಂದಿದೆ. ಮೈಕ್ರೋ ಪ್ರೊಸೆಸರಲ್ಲಿ 5ನೇ ಪೀಳಿಗೆಯೂ ಸಹ ಇದೆ. 3rd ಜನರೇಷನ್, 4th ಜನರೇಷನ್, 5th ಜನರೇಷನ್ ಅಂತ ಹೇಳ್ತೀವಲ್ಲ. ಸೊ ಈಗ 5th ಜನರೇಷನ್ ಸಹ ಬಂದಿದೆ ಆಲ್ರೆಡಿ. ಆ್ಯಂಡ್ ಈಗ ಇಲ್ಲಿ ಕೇಳೋದು ಮೈಕ್ರೋ ಪ್ರೊಸೆಸರ್ 4ನೇ ಪೀಳಿಗೆಯಲ್ಲಿ. ಆ್ಯಂಡ್ 5ನೇ ಪೀಳಿಗೆನೂ ಸಹ ಮೈಕ್ರೋ ಪ್ರೊಸೆಸರೇ ಬರ್ತಕ್ಕಂಥದ್ದು. ಅದರಲ್ಲೂ IQ ಅಂತ ಹೇಳ್ತೀವಿ ಮೇಯ್ನಾಗಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಹೋಗ್ತೀವಲ್ಲ. ಸೊ ಅದನ್ನು 5th ಜನರೇಷನ್ ಅಂತ ಹೇಳ್ತಾ ಹೋಗ್ತೀವಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು 5th ಜನರೇಷನು. 4th ಬಂದು ಮೈಕ್ರೋ ಪ್ರೊಸೆಸರು. ಆ್ಯಂಡ್ 2ನೇ ಪೀಳಿಗೆ ಬಂದು ಟ್ರಾನ್ಸಿಸ್ಟರು. 3ನೇದು ಬಂದು IC. ಆ್ಯಂಡ್ ಮೊದಲ ಪೀಳಿಗೆ ಬಂದು ವ್ಯಾಕ್ಯೂಮ್ ಟ್ಯೂಬ್ ಅಂತಕ್ಕಂಥದ್ದು. ಸೊ ಇಷ್ಟು ಬಂದು 5 ಜನರೇಷನ್ಗಳು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೊ ನೆಕ್ಸ್ಟ್ 87ನೇ ಕ್ವೆಶನು, ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಕೌಂಟರ್ ಒಂದು ವಿಶೇಷ ಉದ್ದೇಶದ ರಿಜಿಸ್ಟರ್ ಆಗಿದ್ದು ಅದು ಒಳಗೊಂಡಿರುವುದು ಯಾವುದನ್ನು ಅಂತ ಕೇಳಿದರೆ, ಕಾರ್ಯಗತಗೊಳಿಸಬೇಕಾದ ಮುಂದಿನ ಸೂಚನೆಯ ವಿಳಾಸ, ಕಾರ್ಯಗತಗೊಳಿಸಲಾದ ಕಾರ್ಯಕ್ರಮದ ಮೊದಲ ಸೂಚನೆಯ ವಿಳಾಸ, ಯಾದೃಚ್ಛಿಕ ವಿಳಾಸ ಮತ್ತು ಕಾರ್ಯಗತಗೊಳಿಸಲಾದ ಸೂಚನೆಯ ವಿಳಾಸ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ಕಾರ್ಯಗತಗೊಳಿಸಬೇಕಾದ ಮುಂದಿನ ಸೂಚನೆಯ ವಿಳಾಸ ಆಪ್ಷನ್ ಎ ಏನಿದೆ ಅದು ಸರಿಯಾದಂಥ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿದಾಗ, ಸೊ ಇಲ್ಲಿ ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಎಕ್ಸೆಲ್, ಪವರ್ ಪಾಯಿಂಟು ಮತ್ತು ಅದರಲ್ಲಿ ಮೇಯ್ನ್ ಆಗಿ ಬರ್ತಕ್ಕಂಥ MS ವರ್ಡ್, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ವಶನ್ಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಅಬ್ರಿವೇಷನ್ಸ್ಗಳು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಒಂದು ಸಂಖ್ಯೆಯನ್ನು ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿದಾಗ ನಂತರ ಶೇಷವನ್ನು ಹಿಂದಿರುಗಿಸಲು ಯಾವ ಫಂಕ್ಷನನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್, ಮೋಡ್, ಡಿವೈಸರ್, ರೌಂಡ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಮೋಡ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು MS ಎಕ್ಸೆಲ್ನಲ್ಲಿ ಸಂಪೂರ್ಣ ಸೆಲ್ ಉಲ್ಲೇಖವಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ಇದಕ್ಕೆ ಆನ್ಸರನ್ನು ನೋಡ್ತಾ ಹೋದಾಗ ಆನ್ಸರು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಸ್ಟ್ರೈಕ್ ಥ್ರೂಗಳು ಡ್ಯಾಶ್ ಎಂದು ತಿಳಿಯಲಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಇದು ಫಾಂಟ್ ಪರಿಣಾಮ, ವರ್ಡ್ ಹಾರ್ಟು, ಡಿಫಾಲ್ಟ್ ಟೆಕ್ಸ್ಟ್ ಆ್ಯಂಡ್ ಫಾಂಟ್ ಸ್ಟೈಲ್ಗಳಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಫಾಂಟ್ ಪರಿಣಾಮ. ಆ್ಯಂಡ್ ನೆಕ್ಸ್ಟ್, ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯೆಯ ನಮೂದುಗಳಿವೆ ಎಂದು ಹೇಳುತ್ತದೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಎಷ್ಟು ಕೌಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸೂತ್ರದಲ್ಲಿ ಯಾವ ಚಿಹ್ನೆಯು ಚಿರ ಅಥವಾ ಸ್ಥಿರ ಕಾಲಮ್ಗಳು ಅಥವಾ ಸಾಲುಗಳನ್ನು ನಿರ್ದಿಷ್ಟಪಡಿಸುತ್ತೆ ಅಂತ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಸೂತ್ರದಲ್ಲಿ ಯಾವ ಚಿಹ್ನೆಯು ಸ್ಥಿರ ಅಥವಾ ಚಿರ ಕಾಲಮ್ಗಳು ಅಥವಾ ಸಾಲುಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಡಾಲರ್ ಅಂತಕ್ಕಂಥದ್ದು. ಸೊ ಇದೆಲ್ಲ ಅದು. ಆ್ಯಂಡ್ ನೆಕ್ಸ್ಟ್, ಎಕ್ಸೆಲ್ನ ಸ್ವಯಂ ಲೆಕ್ಕಾಚಾರ ಮೋಡನ್ನು ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯಗಳನ್ನು ಹೇಗೆ ನವೀಕರಿಸಬಹುದು ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ನೋಡಿ, ಇದು ಎಫ್ ಒಟ್ಟು ಫಂಕ್ಷನ್ ಕೀ ಬಂದು ಒಟ್ಟು 12 ಇದೆ. ಸೊ 12 ಸಹ ನೀವು ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂತಂದರೆ ಎಫ್ ಬಗ್ಗೆ ಒಂದು ಕ್ವಶನ್ಸು ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಫ್ ಬಗ್ಗೆ ನೀವು ನೋಡ್ತಾ ಹೋಗಿ. ಸೊ ನೋಡಿ, ಇಲ್ಲಿ F10, F9, F11, F8 ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು F9 ಅಂತಕ್ಕಂಥ ಫಂಕ್ಷನ್ ಏನಿದೆ, ಸೊ ಅದು ಬಂದು ಈ ಒಂದು ಎಕ್ಸೆಲ್ ಸ್ವಯಂ ಲೆಕ್ಕಾಚಾರ ಮೋಡನ್ನು ನಿಷ್ಕ್ರಿಯಗೊಳಿಸುವಂಥ ಒಂದು ಫಾರ್ಮುಲಾ ಕೋಶಗಳ ಮೌಲ್ಯಗಳನ್ನು ನವೀಕರಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಬಹು ಲೆಕ್ಕಾಚಾರಗಳನ್ನು ಒಂದೇ ಸೂತ್ರದಲ್ಲಿ ಡ್ಯಾಶ್ ಬಳಸಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಬಹು ಲೆಕ್ಕಾಚಾರಗಳನ್ನು ಒಂದೇ ಸೂತ್ರದಲ್ಲಿ ಬಳಸಿ ಮಾಡಬಹುದು. ಕಾಂಪ್ಲೆಕ್ಸ್ ಸೂತ್ರಗಳನ್ನು, ಅರೆ ಸೂತ್ರಗಳನ್ನು, ಸ್ಮಾರ್ಟ್ ಸೂತ್ರಗಳನ್ನು, ಪ್ರಾಮಾಣಿತ ಸೂತ್ರಗಳನ್ನು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ, ಅರೆ ಸೂತ್ರಗಳನ್ನು. ಆ್ಯಂಡ್ ನೆಕ್ಸ್ಟು, MS ವರ್ಡ್ನಲ್ಲಿ F12
ಕೀ ಏನಿದೆ ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಏನನ್ನು ತೆರೆಯೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೊಡ್ತಾ ಹೋಗ್ತಾರೆ. F12 ಬಂದು ಸೊ ನೋಡಿ ಇಲ್ಲಿ ಕ್ಲೋಸ್ ಸಂವಾದ ಪೆಟ್ಟಿಗೆ, ಓಪನ್ ಸಂವಾದ ಪೆಟ್ಟಿಗೆ, ಸೇವ್ ಸಂವಾದ ಪೆಟ್ಟಿಗೆ ಆ್ಯಂಡ್ ಸೇವ್ ಎಸ್ ಸಂವಾದ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು F12 ಕೀ ಬಂದು ಆನ್ಸರು ಡಿ ಸೇವ್ ಹ್ಯಾಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ವೆಬ್ಸೈಟ್ ವಿಳಾಸವು ವೆಬ್ನಲ್ಲಿ ನಿರ್ದಿಷ್ಟ ಡ್ಯಾಶನ್ನು ಗುರುತಿಸುವ ವಿಶಿಷ್ಟ ಹೆಸರಾಗಿದೆ ಅಂತ ಕೊಟ್ಟಿದ್ದಾರೆ. ವೆಬ್ಸೈಟು, ಲಿಂಕ್, ವೆಬ್ ಪೇಜ್, ವೆಬ್ ಬ್ರೌಸರ್ ಅಂತ ಕೊಡ್ತಾ ಹೋಗ್ತಾರೆ. ವೆಬ್ಸೈಟ್ ವಿಳಾಸವು ವೆಬ್ನಲ್ಲಿ ನಿರ್ದಿಷ್ಟ ಡ್ಯಾಶನ್ನು ಗುರುತಿಸುವ ವಿಶಿಷ್ಟ ಹೆಸರಾಗಿದೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಲಿಂಕ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ Ctrl+R ಶಾರ್ಟ್ಕಟ್ ಕೀಯನ್ನು ಎಲ್ಲಿ ಬಳಸಲಾಗುತ್ತೆ ಅಂತ ಕೊಡ್ತಾ ಹೋಗ್ತಾರೆ. MS ವರ್ಡ್ನಲ್ಲಿ Ctrl+R ಶಾರ್ಟ್ಕಟನ್ನು ಎಲ್ಲಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಕೊನೆಯ ಮುದ್ರಿತ ಪುಟವನ್ನು ಪುನಃ ಮುದ್ರಿಸಲು, ಆಯ್ಕೆ ಮಾಡಿದ ಪ್ಯಾರಾಗ್ರಾಫನ್ನು ಬಲಕ್ಕೆ ಜೋಡಿಸಲು, ಕೊನೆಯ ಪ್ಯಾರಾಗ್ರಾಫ್ ಫಾರ್ಮೆಟಿಂಗನ್ನು ಮತ್ತೆ ಅನ್ವಯಿಸಲು, ಕೊನೆಯದಾಗಿ ಮುಚ್ಚಿದ ಡಾಕ್ಯುಮೆಂಟನ್ನು ಪುನಃ ತೆರೆಯಲು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ನಾವು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ, ಆಯ್ಕೆ ಮಾಡಿದ ಪ್ಯಾರಾಗ್ರಾಫನ್ನು ಬಲಕ್ಕೆ ಜೋಡಿಸೋದು. ಸೊ ರೈಟ್ ಅಂತ Ctrl+R ಬಂದು ರೈಟ್ಗೆ ಜೋಡಿಸ್ತಕ್ಕಂಥದ್ದು. ಕೆಳಗಿನಲ್ಲಿ ಯಾವುದು MS ವರ್ಡ್ ಫಾಂಟ್ ಸ್ಪೇಸಿಂಗ್ನಲ್ಲಿ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. MS ವರ್ಡ್ ಪಾಯಿಂಟ್ ಸ್ಪೇಸಿಂಗ್ನಲ್ಲಿ ಲಭ್ಯವಿಲ್ಲ. ಸಾಮಾನ್ಯ, ಸಾಂದ್ರೀಕೃತ, ವಿಸ್ತರಿಸುವಿಕೆ, ಸಡಿಲಿಕೆ. ಸೊ ಪೇಪರ್ ಸ್ವಲ್ಪ ಟ್ವಿಸ್ಟ್ ಆಗಿದೆ. ಸೊ ಅಂದರೆ MS ವರ್ಡ್ ಮತ್ತು ಪವರ್ ಪಾಯಿಂಟ್ ಒಳಗಡೆ ಹೊಕ್ಕು ಈ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಇದು ಬಂದು ಆನ್ಸರ್ ಬಂದು ಆಪ್ಷನ್ ಡಿ ಸಡಿಲಿಕೆ. ನೆಕ್ಸ್ಟು MS ವರ್ಡ್ ಡಾಕ್ಯುಮೆಂಟ್ನಲ್ಲಿ MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಹೈಪರ್ ಲಿಂಕನ್ನು ಸೇರಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ Ctrl+K. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನು, MS ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗೆ ಕಳಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತೆ ಅಂತ ಕೇಳಿದರೆ. MS ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತದೆ. ಟೆಂಪ್ಲೇಟ್, ಮ್ಯಾಕ್ರೋಸ್, ಫಾರ್ಮ್ಯುಲೇಟರ್ಸ್, ಮೇಲ್ ಚಾರ್ಜ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಮೇಲ್ ಮರ್ಜ್ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ ಡಿ ಮೇಲ್ ಮರ್ಜ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಬಂದು FDA 2023 ಪ್ರಶ್ನೆ ಪತ್ರಿಕೆ FDAದು.